ಪಾಲಾರ್ ಸಾರಥಿ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ನಿಮ್ಮ ವಿಶ್ವಾಸಾರ್ಹ ಸುದ್ದಿಗಾಗಿ ಈಗಲೇ ಚಂದಾದಾರರಾಗಿ. ಭೂ ಕಬಳಿಕೆನೂ ಆಗಿಲ್ಲ, ಭೂಮಿ ಒತ್ತುವರಿನೂ ಆಗಿಲ್ಲ. ಯಾಕೆ ಅಂತ ಹೇಳಿ ಭೂ ಕಬಳಿಕೆ ಮಾಡಿದ್ದಾರೆ, ಅಡಿಕೆ ಗಿಡಗಳಿಟ್ಟಿದ್ದಾರೆ. ಬೇತಮಂಗಲ ಪಂಚಾಯಿತಿ ವ್ಯಾಪ್ತಿಯ ಪರ್ಸೇಪಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಎಂಬ ಆರೋಪಕ್ಕೆ ಈಗ ಸ್ಪಷ್ಟನೆ ನೀಡಲಾಗಿದೆ. ಭೀಮ ರಾಜ್ಯ ಸಮಿತಿಯ ಅಧ್ಯಕ್ಷ ದೇವರಾಜ್ ಅವರು ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ದಾಖಲೆಗಳನ್ನು ಬಿಡುಗಡೆ ಮಾಡುವ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಸರ್ವೆ ನಂಬರ್ 44ರ ಜಮೀನು ಒತ್ತುವರಿಯಾಗಿದೆ ಎಂಬ ಸುದ್ದಿ ಸಂಪೂರ್ಣ ಸುಳ್ಳು. ಈ ಜಮೀನು 1958ರಲ್ಲೇ ಕೋರ್ಟ್ ಮೂಲಕ ಎ ಚಿನ್ನಪ್ಪ ಎಂಬುವರಿಗೆ ಮಂಜೂರಾಗಿತ್ತು. 1961ರ ನ್ಯಾಯಾಲಯದ ಆದೇಶಗಳು ಮತ್ತು ಅಧಿಕೃತ ಕ್ರಯಪತ್ರಗಳು ಲಭ್ಯವಿವೆ. ಪ್ರಸ್ತುತ ಈ ಜಮೀನನ್ನು ಪ್ರದೀಪ್ ಎಂಬುವರು ಕಾನೂನುಬದ್ಧವಾಗಿ ಖರೀದಿ ಮಾಡಿದ್ದಾರೆ. ಜಮೀನು ಪೋಡಿಯಾಗಿದ್ದರೂ ಕಂದಾಯ ಇಲಾಖೆಯ ನಕ್ಷೆಯಲ್ಲಿ ಅಧಿಕಾರಿಗಳು ತಾಂತ್ರಿಕವಾಗಿ ಅಪ್ಡೇಟ್ ಮಾಡಿಲ್ಲ. ಈ ದೋಷದಿಂದಾಗಿ ಜಮೀನು ಇಂದಿಗೂ ಗೋಮಾಳದಂತೆ ಕಾಣುತ್ತಿದೆ. ನಮ್ಮ ಬಳಿ ಎಲ್ಲ ಒರಿಜಿನಲ್ ದಾಖಲೆಗಳಿವೆ. ಸಾರ್ವಜನಿಕರು ಅಪಪ್ರಚಾರ ನಂಬಬೇಡಿ. ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ದೇವರಾಜ್ ಎಚ್ಚರಿಸಿದ್ದಾರೆ. ದೇವರಾಜ್ ಅಂತ ಭೀಮರಾಜ ಸಮಿತಿ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು. ಮಿತ್ರರೇ, ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ವಿಚಾರ ಏನಂತ ಹೇಳಿದ್ರೆ, ಇತ್ತೀಚೆಗೆ DS24 ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ವರದಿಯನ್ನು ನಾವು ಗಮನಿಸ್ತೀವಿ. ಆ ವರದಿ ಏನಂತ ಹೇಳಿದ್ರೆ, ಇದೇ ಬೇತಮಂಗಲ ಹೋಬಳಿ ಪರ್ಸೇಪಲ್ಲಿ ಅಂತಕ್ಕಂಥ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ 44 ಜಮೀನಿಗೆ ಸಂಬಂಧಪಟ್ಟಿರೋಂಥ ವಿಚಾರದಲ್ಲಿ ಸರ್ಕಾರಿ ಗೋಮಾಳ ಮತ್ತು ಸರ್ಕಾರಿ ಖರಾಬ್ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ, ಭೂ ಕಬಳಿಕೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡಿದ್ದೀವಿ ಮತ್ತು ಕೇಳಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ, ಯಾವುದೇ ಭೂ ಕಬಳಿಕೆನೂ ಆಗಿಲ್ಲ, ಭೂಮಿ ಒತ್ತುವರಿನೂ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಏನು ಒತ್ತುವರಿ ಆಗಿದೆ ಅಂತಕ್ಕಂಥ ಹೇಳಿರ್ತಕ್ಕಂಥ ಸುದ್ದಿಯನ್ನು, ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರೆ, ಅಪಪ್ರಚಾರ ಮಾಡಿದರೆ, ಆ ಜಮೀನು ಈಗಿನ ಕಾಲದ್ದಲ್ಲ. 1961-62ನೇ ಇಸ್ವಿಯಲ್ಲಿ ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಇನಾಮ್ ಅಬಾಲೇಷನ್ ಬ್ಯಾಂಗ್ಳೂರ್ ಇವರ ಒಂದು ಟ್ರಿಬ್ಯುನಲ್ ಕೋರ್ಟಲ್ಲಿ ಬೇತಮಂಗಲ ವಾಸಿಯಾಗಿರ್ತಕ್ಕಂಥ ಎ ಚಿನ್ನಪ್ಪ, ಸಣ್ಣಪ್ಪ ಹಾಲಪ್ಪ ಅನ್ನೋವ್ರಿಗೆ ಮತ್ತು ಪಟೇಲ್ ಪಿಳ್ಳೇಗೌಡ ಅನ್ನೋವ್ರಿಗೆ ವ್ಯಾಜ್ಯ ನಡೀತದೆ. ವ್ಯಾಜ್ಯ ನಡೆದಾಗ ಆ ವ್ಯಾಜ್ಯಕ್ಕೆ ಮೊದಲೇ 1958ರಲ್ಲಿ ಎ ಚಿನ್ನಪ್ಪ ಅನ್ನೋವಂಥವರು 1958ರಲ್ಲಿ ಈ ಒತ್ತುವರಿ ಆಗಿದೆ ಅನ್ನುವಂಥ ಸರ್ವೆ ನಂಬರ್ ಸೇರ್ಕೊಂಡು ಸುಮಾರು 14-13 ಸರ್ವೆ ನಂಬರು ಎ ಚಿನ್ನಪ್ಪ ಅವರಿಗೆ ಟ್ರಿಬ್ಯುನಲ್ ಕೋರ್ಟಲ್ಲಿ ಆಗುತ್ತೆ. ಅದರಲ್ಲಿ ಸರ್ವೆ ನಂಬರ್ 43/3 5 ಎಕರೆ 30 ಗುಂಟೆ ಆರ್ಡ್ರಲ್ಲಿ ಆಗುತ್ತೆ. ಇಲ್ಲಿ ಆರ್ಡರ್ ಇದೆ, ಈಗಿನ ಕಾಲದ್ದು ಆರ್ಡರ್ ಅಲ್ಲ, ಇದು ಯಾರು ಸುಳ್ಳು ಆರ್ಡರ್ ಅಂತ ಕೂಡ ಹೇಳಕ್ಕಾಗಲ್ಲ. ಪರ್ಸೇಪಲ್ಲಿ ಗ್ರಾಮ ಬಂದ್ಬಿಟ್ಟು ಜೋಡಿ ಇನಾಮ್ ಗ್ರಾಮ ಆಗಿದೆ. ಜೋಡಿ ಗ್ರಾಮ ಆಗಿದೆ. ಜೋಡಿ ಗ್ರಾಮಕ್ಕೆ ಸರ್ವೆ ನಂಬರ್ 34ಕ್ಕೆ ತಾಳೆ ನಂಬರ್ ಬಂದ್ಬಿಟ್ಟು 43/3 ಆಗಿರ್ತದೆ. ಜೊತೆಗೆ ಆ 43/3 ಪೋಡಿಯಾಗಿ ಹೊಸ ಸರ್ವೆ ನಂಬರ್ 44 ಆಗಿದೆ. ಇದು ಎ ಚಿನ್ನಪ್ಪ ಮಂಜೂರಾದ ಮೇಲೆ ಅವರು ಕುಟುಂಬಸ್ಥರು
ಗಂಡು ಮಕ್ಕಳು ಹೆಣ್ಮಕ್ಳು ಇರ್ತಾರೆ. ಅದರಲ್ಲಿ ಹೆಣ್ಮಗು ಹೆಸರಿಗೆ ಹೋಗಿರ್ತಕ್ಕಂಥ ಈ ಸರ್ವೆ ನಂಬರು ಅವ್ರ ಹೆಸರಿಗೆ ಖಾತೆ ಆಗುತ್ತೆ. ಖಾತೆ ಮಾಡ್ಕೊಂಡಾದ್ಮೇಲೆ ಅವರು ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ. ಇದೇ ಕೆಜೆಪು ಸಮೀಪ ಬೆಮೆಲ್ ನಗರ ವಾಸಿಗಳಾಗಿರ್ತಕ್ಕಂಥ ಎಸ್ ರಾಜೇಂದ್ರನ್ ಸನ್ನಪ್ಪು ಕೆ ಶ್ರೀನಿವಾಸ್ ಅನ್ನೋಂಥವ್ರಿಗೆ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಾದ್ಮೇಲೆ ಕೆಲವು ವರ್ಷಗಳಾದ್ಮೇಲೆ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಆ ಜಮೀನನ್ನ ಖರೀದಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಮ್ಮ ಸಹೋದರ ಅಂತ ಬೆಂಗಳೂರು ಪ್ರದೀಪ್ ಅವರ ಹೆಸರಿಗೆ ಖರೀದಿ ಮಾಡ್ಕೊಳ್ತೀವಿ. ಇನ್ನು ಕಾನೂನುಬದ್ಧವಾಗಿ ಕಾನೂನು ಬಿಟ್ಟು ಏನೋ ಮಾಡಿರ್ತಕ್ಕಂಥ ವಿಚಾರ ಏನೂ ಇಲ್ಲ. ಇದೆ ಮುಚ್ಚು ಮರೆ ಇರ್ತಕ್ಕಂಥದ್ದು ಏನಿಲ್ಲ. ನಿಮಗೆ ಇದ್ರ ಬಗ್ಗೆ ಸಾಕಷ್ಟು ದಾಖಲೆಗಳು ನಾವು ಇದೆ ತೋರಿಸ್ತೀವಿ. ಇದೆಲ್ಲ ಕೂಡ ಹೈಕೋರ್ಟಲ್ಲಿ ಮತ್ತೆ ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಅವರ ನ್ಯಾಯಾಲಯದಲ್ಲಿ ಆಗಿರ್ತಕ್ಕಂಥ ಸರ್ವೆ ನಂಬರ್ ಇದೆ. ಮತ್ತೆ ಭೂ ಕಬಳಿಕೆ ಮಾಡಿದ್ದಾರೆ, ಅಡಿಕೆ ಗಿಡಗಳು ಇಟ್ಟಿದ್ದಾರೆ, ತೆಂಗು ಬೆಳೆ ಮಾಡಿದ್ದಾರೆ, ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡಿತಾರೆ, ದುಡಿತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಅದು ಒಳ್ಳೆಯ ವಿಚಾರ ಅಲ್ಲ. ಇನ್ನು ಅಲ್ಲಿ ಅಡಿಕೆ ಗಿಡಗಳು ಇನ್ನೂ ಬೆಳೆದೇ ಇಲ್ಲ. ಒಂದು ವೇಳೆ ಬೆಳೆದ್ರೆ ಕೂಡ ನಾವು ತೆಗೆದುಕೊಂಡಿರೋಂಥ ಜಮೀನಲ್ಲಿ ಇರ್ತದೆ. ಅವೇನು ಮೋಸ, ಸರ್ಕಾರಕ್ಕೆ ಮೋಸ, ವಂಚನೆ ಮಾಡಿ, ಭೂ ಕಬಳಿಕೆ ಮಾಡಿ, ಇಲ್ಲ ಅದನ್ನೇನಾದರೂ ದಾಖಲೆಗಳನ್ನು ತಿರ್ಚಿ ಏನೋ ಮಾಡ್ಕೊಂಡಿರೋಂಥ ವಿಚಾರ ಏನೂ ಇಲ್ಲ. ಸುಮ್ಮನೆ ಯಾಕೆ ಕೊಂಡ್ಕೊಂಡಿರೋಂಥ ಜಮೀನಲ್ಲಿ ಕಾನೂನುಬದ್ಧವಾಗಿ ಕೊಂಡ್ಕೊಂಡಿರೋಂಥ ಜಮೀನು ಅಪಪ್ರಚಾರ ಮಾಡೋದು, ಸುಳ್ಳು ಸುದ್ದಿಗಳನ್ನು ಹಾಕಿಸುವಂಥದ್ದು ಇದು ಸಮಂಜಸವಲ್ಲ. ಇದು ಶೋಭೆ ತರುವಂಥ ವಿಚಾರ ಅಲ್ಲ. ನಿಮ್ಗೆ ಯಾವುದೇ ದಾಖಲೆ ಬೇಕಾದರೂ ನಮ್ಮಲ್ಲಿ ತಯಾರಿದೆ, ಸಿದ್ಧವಾಗಿದೆ, ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಭೂಮಿ ಕಬಳಿಕೆ ಆಗಿಲ್ಲ, ಒತ್ತುವರಿ ಆಗಿಲ್ಲ. ನಮ್ಮ ಬ್ರದರ್ ಯಾವುದೇ ಕಾರಣಕ್ಕೂ ಒತ್ತುವರಿ ಮಾಡಿಲ್ಲ. ನಮಗೂ ಅವ್ರಿಗೂ ಅಂಥ ಕರ್ಮ ಬಂದಿಲ್ಲ. ಒತ್ತುವರಿ ಮಾಡುವಂಥ ಕರ್ಮ, ಒತ್ತುವರಿ ಮಾಡಿಸೋಂಥ ಕರ್ಮ ಅವೇ ಕೊಡಿಸಿರೋಂಥ ಜಮೀನು. ಇನ್ನಪ್ಪ ಇದು ಏನು ಶ್ರೀನಿವಾಸ್ ಅವರು ರಾಜೇಂದ್ರನ್ ತಗೊಳ್ತಾರೆ. ತಗೊಂಡ ಕಾಲದಲ್ಲಿ ರಾಜೇಂದ್ರನ್ ಅವ್ರಿಗೆ ಖಾತೆ ಆಗಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಇದೇ ಬೇತ್ಮಂಗಲ ಒಬ್ಬ ವಾಸಿ ಅರ್ಜಿ ಕೊಡ್ತಾರೆ. ಇದು ಬೇಕಾದ್ರೆ ಸ್ವಲ್ಪ ನೋಡ್ಬೋದು, ಯಾರು ವಾದಿಗಳು ಯಾರು ಪ್ರತಿವಾದಿಗಳು ಅಂತ ನೋಡ್ಬೋದು. ಇದರ ಒಳಮರ್ಮ ಏನಂತ ನಿಮಗೆ ಅರ್ಥ ಆಗಿರ್ತದೆ. ಅರ್ಜಿ ಹಾಕಿದ ತಕ್ಷಣ ಇದು ತಹಸೀಲ್ದಾರಿಂದ DC ಕೋರ್ಟ್ಗೆಲ್ಲ ಹೋಗುತ್ತೆ. DC ಕೋರ್ಟಲ್ಲಿ ಮತ್ತೆ ಇವರು ಏನು ರಾಜೇಂದ್ರನ್ ಏನು ತೆಗೆದುಕೊಂಡಿರ್ತಾರೆ ಜಮೀನು, ಅವ್ರ ಪರವಾಗಿ ಆಗುತ್ತೆ. ಅದ ನಂತರ ಅವರು ತೆಗೆದುಕೊಂಡಿರೋ ಪ್ರಕಾರ ಕ್ರಯಪತ್ರ ಪ್ರಕಾರ ಖಾತೆ ಮಾಡಿ ಅಂತ ಹೇಳ್ತಾರೆ. ಅನಂತರ ಅವ್ರಿಗೆ ರಾಜೇಂದ್ರನ್ ಹೆಸರಿಗೆ ಖಾತೆ ಆಗುತ್ತೆ. ಖಾತೆ ಆದಮೇಲೆ ಪಾಡಿ ಎಲ್ಲ ಬಂದಾದ್ಮೇಲೆ ಅನಂತರ ನಾವು ತೆಗೆದುಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ 24/1/2021 24/1/2021 ದಾಖಲೆ ನೋಡಿ ಕಾನೂನು ಪ್ರಕಾರನೇ ಎಲ್ಲ ಇದೆ. ಅದಕ್ಕೆ ಜಮೀನಿಗೆ ಸಂಬಂಧಪಟ್ಟಿರೋಂಥ ಇದು ಸರ್ವೆ ನಂಬರ್ 43, ಹೊಸ ಸರ್ವೆ ನಂಬರು 44 ಆಗಿದೆ. ಟ್ಯಾಲಿ ನಂಬರು 34 ಮೂಲ, ಆಮೇಲೆ 43/3 ಆಗಿ ಅದಕ್ಕೆ ಓಡಿಯಾಗಿ 44 ಆಗಿರ್ತಕ್ಕಂಥ ಇದು. ಈಗ ನಾನು ಮೋಸ ಮಾಡ್ಬೋದು, ಇನ್ನೊಬ್ಬರು ಮೋಸ ಮಾಡ್ಬೋದು, ಇನ್ನೊಬ್ರು ಮೋಸ ಮಾಡ್ಬೋದು. ಆಗಿನ ಕಂದಾಯ ಅಧಿಕಾರಿಗಳು ಮತ್ತು ಸ್ಪೆಷಲ್ ಡೆಪ್ಟಿ ಕಮಿಷನರ್ ಅವರು, ಸ್ಪೆಷಲ್ DC ಇನಾಮ್ ಅಬಲೇಷನ್ ಇದಕ್ಕೆ ಇನಾಮ್ ರದ್ದಿಯಾಯಿತು ಕಾಯ್ದೆ 1941-62ಕ್ಕೆ ಅದರ ಪ್ರಕಾರ ಪ್ರಕರಣವನ್ನು ನಡೆಸಿ ಎಲ್ಲ ಜಮೀನುಗಳನ್ನು ಕ್ರಮಬದ್ಧವಾಗಿ, ಸಮಂಜಸವಾಗಿ, ನ್ಯಾಯಬದ್ಧವಾಗಿ ಇದೆ ಅಂತಕ್ಕಂಥ ಒಂದು ದೃಢ ರುಜುವಾತ ಆದಮೇಲೆ ಚಿನ್ನಪ್ಪ ಅವ್ರಿಗೆ ಆದೇಶ ಆಗ್ತದೆ. ಅದ್ರ ಪ್ರಕಾರ ಅವ್ರ ಕುಟುಂಬದಲ್ಲಿ ಇಷ್ಟು ನಂಬರ್ಗಳು ಅವ್ರ ಕುಟುಂಬದಲ್ಲಿ ಇರ್ತದೆ. ತದನಂತರ ಅವ್ರ ಕುಟುಂಬ ಏನು ವಿಭಾಗಗಳಾದ ನಂತರ ಅದು ಹೆಣ್ಮಕ್ಳಿಗೆ ಹೋಗುತ್ತೋ ಗಂಡು ಮಕ್ಳಿಗೆ ಹೋಗುತ್ತೋ ಗೊತ್ತಿಲ್ಲ. ಜಯಮ್ಮ ಕೋಮು ಕೃಷ್ಣಪ್ಪ ಅಂತಕ್ಕಂಥವ್ರು ಮಾರಾಟ ಮಾಡಿದಾಗ
ಎಸ್ ರಾಜೇಂದ್ರನ್ ಸಣ್ಣ ಕೆ ಶ್ರೀನಿವಾಸ ಬರ್ತಾರೆ. ಅವ್ರು ತೆಗೆದುಕೊಂಡ ನಂತರ ಕೆಲವು ವರ್ಷಗಳಲ್ಲಿ 2021ರಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ. ಇಟ್ ಈಸ್ ಫ್ಯಾಕ್ಟ್ ಆ್ಯಂಡ್ ಟ್ರೂತ್. ಈ ಥರ ಸುಳ್ಳು ಸುದ್ದಿಗಳನ್ನು ಯೂಟ್ಯೂಬ್ ಚಾನಲ್ಗಳಿದೆ, ಪ್ರಿಂಟಿಂಗ್ ಮೀಡಿಯಾ ಇದೆ ಅಂತ ಹೇಳ್ಬಿಟ್ಟು ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಬಂದಂಗೆ ಬಾಯಿಗೆ ಬಂದಂಗೆ ಎಲ್ಲ ಕೂಡ ಯಾರನ್ನು ಮಾತನಾಡಬಾರ್ದು. ನಾನು ಸಹ ಮಾತನಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಕಾನೂನು ಚೌಕಟ್ಟು ಅಂತಕ್ಕಂಥದ್ದು ಇದೆ. ಈಗ ಇದು ನಾನು ನಿಮಗೆ ಗಮನಕ್ಕೆ ತಂದಿದ್ದೀನಿ. ನಾನು ಇದು ರುಜುವಾತು ಮಾಡೋದಕ್ಕೆ ನನ್ನ ಹತ್ರ ದಾಖಲೆ ಇದೆ. ಈ ದಾಖಲೆ ನೀವು ನೋಡಿ 1958ರಿಂದ ಈ ದಾಖಲೆಗಳಿದೆ. ಇಂಥ ಒಂದು ಜಮೀನು ವಿಚಾರ ಅಕ್ಕಪಕ್ಕ ಉಳಿಕೆ ಇರ್ಬೋದು, ಸರ್ಕಾರಿ ಜಮೀನು ಉಳಿಕೆ ಇರ್ಬೋದು. ಯಾರು ಹಾಕೊಂಡಿದ್ರೆ ಯಾರು ಇದು ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ನಮ್ದು ಪೋಡಿ ಆಗಿ ಹೊಸ ನಂಬರ್ ಆಗಿದೆ. ದುರಸ್ತಿ ಪೋಡಿ ಆದ್ಮೇಲೆ ಅದನ್ನ ಸರ್ವೆ ನಕಾಶೆ ಮತ್ತೆ ಗ್ರಾಮ ನಕಾಶೆನಲ್ಲಿ ಫ್ಲಾಟ್ ಅನ್ನ ಅಂದ್ರೆ ಎಷ್ಟು ನಮ್ಮ ಇದು ಬೌಂಡ್ರಿ ಏರಿಯಾ ಎಷ್ಟು ಬರ್ತದೆ, ಏರಿಯಾ ಬೌಂಡ್ರಿ, ಅದನ್ನ ಫ್ಲಾಟ್ ಅಲ್ಲಿ ಕೂಡಿಸುವಂತ ಜವಾಬ್ದಾರಿ ಕಂದಾಯ ಅಧಿಕಾರಿಗಳು ಮತ್ತೆ ರೆವಿನ್ಯೂ ಅಧಿಕಾರಿಗಳು, ಸರ್ವೆ ಡಿಪಾರ್ಟ್ಮೆಂಟು, ಸರ್ವೇಯರ್ಸು, ಸೂಪರ್ಡೆಂಟು ಮತ್ತು ಎಲ್ಲರೂ ಅವ್ರು ಮಾಡುವಂಥ ಕೆಲಸ, ಫ್ಲ್ಯಾಟ್ಗೆ ಹರಿಸುವಂಥ ಕೆಲಸ ಅವ್ರು ಮಾಡಿಲ್ಲ. ಮಾಡದೇ ಇದ್ದಾಗ ಏನಾಗುತ್ತೆ, 34 ಇದೆಲ್ಲ 34 ಸರ್ಕಾರದ್ದೇನೋ ಅಂತ ಅನಿಸುತ್ತೆ, ಭಾವನೆ ಬರ್ತದೆ, ಭಾಸವಾಗ್ತದೆ. ಆದರೆ ಅದರ ಹಿಂದೆ ಆಳವಾಗಿ ಹೋಗಿ ತೆಗೆದುಕೋಬೇಕು. ಎಷ್ಟೇ ಸರ್ಕಾರಿ ಗೋಮಾಳ ಜಮೀನುಗಳಲ್ಲಿ ಮಂಜೂರಾಗಿದ್ರು ಕೂಡ ಇವತ್ತು ನಕಾಶೆ ಫ್ಲ್ಯಾಟ್ ಗತ್ತಿಲ್ಲ. ಅದು ಒಟ್ಟು ಗೋಮಾಳದಲ್ಲೇ ತೋರಿಸ್ತದೆ, ಒಟ್ಟು ಖರಾಬ್ ಜಮೀನಲ್ಲೇ ತೋರಿಸ್ತದೆ. ಹಂಗಂತ ನಾವು ಎಲ್ಲದಕ್ಕೂ ಒಂದೇ ರೀತಿ ಮಾತನಾಡ್ತಕ್ಕಂಥದ್ದು, ಯೋಚನೆ ಮಾಡ್ತಕ್ಕಂಥದ್ದು ಮತ್ತೆ ಅಪ್ರಚಾರ ಮಾಡ್ತಕ್ಕಂಥದ್ದು ಕರೆಕ್ಟ್ ಅಲ್ಲ. ಇದು ಈ ರೀತಿ ಮತ್ತೆ ಮುಂದುವರೆದ್ರೆ ನಾವು ಕಾನೂನಾತ್ಮಕವಾಗಿ ಕಾನೂನು ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ವಿಚಾರಕ್ಕೂ ನಮಗೂ ಏನು ಸಂಬಂಧ ಅಂತ ಹೇಳಿದ್ರೆ, ಆ ಜಮೀನು ನಾವೇ ಪರ್ಚೇಸ್ ಮಾಡಿರೋದು ಬೇರೊಬ್ಬರ ಹೆಸರಲ್ಲಿ ಇಟ್ಟಿದ್ದೀವಿ. ಬೇರೊಬ್ಬರ ಹೆಸರು ನಮ್ಮ ಸೋದರ ಹೆಸರಲ್ಲಿ ಪರ್ಚೇಸ್ ಮಾಡಿ ಅವರ ಹೆಸರಲ್ಲಿ ಇಟ್ಟಿದ್ದೀವಿ. ಇಲ್ಲದೆ ಇರ್ಬೋದು. ಆದರೆ ಜಮೀನು ಪರ್ಚೇಸ್ ಮಾಡಿರೋದು, ನೋಡಿರೋದು, ದಾಖಲೆಗಳು ಎಲ್ಲ ಕೂಡ ನಾವು ಪರಿಶೀಲನೆ ಮಾಡಿ ತೆಗೆದುಕೊಂಡಿರ್ತಕ್ಕಂಥದ್ದು ನಾವೇ. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರು ಹಾಗೂ ಜಾನಪದ ಕಲಾವಿದರಾದ ಪಿಚ್ಚಳ್ಳಿ ಮಂಜುನಾಥ್, ಭೀಮ ರಾಜ್ಯ ಸಮಿತಿ ಕಾರ್ಮಿಕರ ಘಟಕದ ಅಧ್ಯಕ್ಷರಾದ ದೊಡ್ಡಕಾರಿ ಕೃಷ್ಣಪ್ಪ, ವಿಶ್ವ ಶ್ರಮಿಕರ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಸುಬ್ರಹ್ಮಣಿ ಉಪಸ್ಥಿತರಿದ್ದರು. ಸತ್ಯ ತಿಳಿದು ಪ್ರತಿಕ್ರಿಯಿಸಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.